ನಾವು ಹಳೆ ಸ್ಟೈಲಲ್ಲೇ ಬರೋಣ ಅಂತ. ಕರೆಕ್ಟ್ ಆಗಿ ಹೇಳಿದ್ವಿ. ಸೇಮ್ ನೀವ್ ಹೇಳಿದ್ದನ್ನೇ ನಾವು ಡಿಸ್ಕಸ್ ಮಾಡಿದ್ವಿ. ಮುಂಚೆ ಎಲ್ಲ ಹೇಗ್ ಮಾಡ್ತಾ ಇದ್ರು, ಈಗ ಅಶ್ವಿನು ಅದೇ ಪಾಯಿಂಟ್ ಹೇಳಿದ್ರು. ಮುಂಚೆ ಎಲ್ಲ ಹೇಗ್ ಮಾಡ್ತಾ ಇದ್ರು, ಈ ಮೀಡಿಯಾ ಅಂದ್ರೆ ಪೇಪರ್ ಮೀಡಿಯಾ ಇದ್ದಾಗ ವಿಷ್ಣು ಸರ್ ಇದ್ದಾಗ ಅದನ್ನ ಯಾಕೆ ಹೊರಗಡೆ ತರಬಾರ್ದು, ನಾವು ಆತರ ಯೋಚನೆ ಮಾಡೋಣ. ಪಬ್ಲಿಸಿಟಿ ಎವ್ರಿ ಡೇ ಇಸ್ ಕ್ರಿಯೇಟಿವ್ ಸರ್, ಪಬ್ಲಿಸಿಟಿ. ಸೊ ಒಂದೊಂದೇ ಯೋಚನೆ ಮಾಡ್ತಾ ಮಾಡ್ತಾ ಈಗ ಸೇಮ್ ನೀವು ಹೇಳ್ದಾಗೆ ಸರಿ ಲೊಕೇಶನ್ಸ್ಗೆ ಕಟ್ಸಿ ಮಾಡೋಣ, ಹೇಗೆ ಮಾಡ್ತಿದ್ರು ಅದನ್ನ ಡಿಸೈನ್ ಮಾಡ್ತಾ ಮಾಡ್ತಾ ಒಂದೊಂದೇ ಸ್ಟಾರ್ಟ್ ಮಾಡಿದ್ವಿ. ಈಗ ನಮ್ಮ ವಿಡಿಯೋ ಮುಂದೆ ಇವತ್ತೇ ಬಂದಿರೋದು ಸರ್. ಇಷ್ಟು ದಿವಸ ಶೂಟ್ ಆದ್ಮೇಲೆ ಇವತ್ತು ನಮ್ಮ ಟೈಟಲ್ ಟೀಸರ್ ಅಲ್ಲಿ ಸುದೀಪ್ ಸರ್ ಅವತ್ತು ಮಾತಾಡಿದ್ಬಿಟ್ರೆ ಇವತ್ತೇ ಶೂಟ್ ಮಾಡಿದ್ವಿ. ಸೊ ಸೆಲೆಬ್ರಿಟಿ ಅನ್ನುವ ಸಿನಿಮಾದ ಬಗ್ಗೆ ಇಲ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ, ನೀವೇ ಹೇಳ್ತೀರಾ ಫಸ್ಟ್ ಟೈಮ್ ಮೀಡಿಯಾ ಮುಂದೆ ಬರ್ತಾ ಇದ್ದೀವಿ. ಸೆಲೆಬ್ರಿಟಿ ನಿಮ್ಮ ಪ್ರಕಾರ ಆನ್ಲೈನ್ ಸ್ಟೋರಿ ಏನು, ಟೆಕ್ನಿಷಿಯನ್ಸ್ ಬಗ್ಗೆ ಡಿಒಪಿ ಆಗಿರ್ಬೋದು ಹೇಳ್ಕೊಂಡಿಲ್ಲ, ಸೊ ಅವ್ರ ಬಗ್ಗೆ ಪರಿಚಯಿಸೋದು. ಡಿಒಪಿ ಬಂದು ಆನಂದ್ ಸುಂದರೇಶ್ ಅಂತ ನನ್ನ ಸ್ನೇಹಿತ. ಇದು ಮುಂಚೆ ಊರ್ವಿ ಅಂತ ಮಾಡಿದ್ರು, ಹಾಗೆ ಮರ್ಫಿ ಅನ್ನೋ ಮೂವಿ ವರ್ಕ್ ಮಾಡಿದ್ರು. ಸೊ ನನ್ನ 3ನೇ ಸಿನಿಮಾ ನನ್ನ ಜೊತೆ ಮಾಡಿದ್ರು. ಅದ್ ಬಿಟ್ರೆ ವಿಜಯ್ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಸರ್. ಅವರು 2 ಸಿನಿಮಾ ಮಾಡಿದ್ದಾರೆ. ಇದು ಬಿಫೋರ್ ಭುವನಂ ಗಗನಂ ಅಂತ ಒಂದು ಮಾಡಿದ್ದಾರೆ, ಅದು ಮುಂಚೆ ಕಾಣದಂತೆ ಮಾಯವಾದ್ನು. ಅವ್ರದ್ದು ಫ್ರೆಂಡೇ ಸರ್. ಒಂದು 10 years ಜರ್ನಿ ನಮ್ದೆಲ್ಲ, ಡಿಒಪಿ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು. ಸೊ ತುಂಬಾ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಜಾನಿ ಮಾಸ್ಟ್ರು ಕರೀತಿದಂಗೆ ಬರ್ತಾರೆ ಅನ್ನೋದು ಸುಳ್ಳು ಸರ್. ಒಂದು ಕೊಟ್ಟಿರೋ ರೆಮ್ಯೂಷನ್ ಅವ್ರು ಕೇಳಿದಷ್ಟು ರೆಮ್ಯೂಷನ್ ಕೊಡ್ತೀನಿ ಬರ್ತಾರೆ ಅಂದ್ರು ಸುಳ್ಳು ಸರ್. ಅವ್ರು ಸಾಂಗ್ ಕೇಳಿ ಇಷ್ಟ ಆದ್ರೆ ಮಾತ್ರ ಬರೋದು ಸರ್. ಇದು ನಮ್ಗೆ ಚಾಲೆಂಜ್ ಇತ್ತು. ನಾವು ಫಸ್ಟ್ ಮೀಟ್ ಆದಾಗ ನಾವು ಒಂದು ಸಾಂಗಿಗೆ ಅಂತ ಕೇಳ್ಸೋಣ ಫಸ್ಟ್. ಅವ್ರಿಗೆ ಫಸ್ಟ್ ಸಾಂಗ್ ಕೇಳ್ತಾರೆ ಸರ್. ಅವ್ರಿಗೆ ಡಿಫ್ರೆಂಟ್ ಅನ್ಸಿದ್ರೆ ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡೋದು, ಇಲ್ಲ ಅಂದ್ರೆ ಮಾಡೋದು. ಯಾಕೆಂದ್ರೆ ಬೇರ್ ಮಾಡಕ್ ಆಗ್ಬೇಕಲ್ಲ, ಒಂದ್ ಸಾಂಗ್ ಮಾಡೋಣ ಫಸ್ಟ್ ಅಂತ ಹೋಗಿದ್ವು. ಅದೆಲ್ಲ ಆದ್ಮೇಲೆ ಅವ್ರು ನೋಡಿ ಪೇಮೆಂಟ್ ವಿಚಾರದಲ್ಲಿ ತಲೆ ಕೆಡಿಸ್ಕೊಬೇಡ, ಎಲ್ಲಾ ಸಾಂಗು ನಾವು ಮಾಡೋಣ ಅಂತ ಅಂದ್ರು. ಆ ಧೈರ್ಯದ ಮೇಲೆ ಹೋಗಿದ್ದು. ಇವತ್ತು ಹಂಗೆ ಇದ್ದಾರೆ. ಇವತ್ತು ಅದಿದೆ ಸರ್. ಜಾನಿ ಮಾಸ್ಟರ್ ಸರ್ ಹತ್ರ ಸಾಂಗ್ ಒಪ್ಸೋದಿದೆಯಲ್ಲ, ಇಟ್ಸ್ ಎ ಚಾಲೆಂಜ್ ಸರ್. ಅವ್ರು ಕೇಳಿ ಅವ್ರು ಇಷ್ಟಪಟ್ರು, ಮತ್ತೆ ಕೆಲವು ಚೇಂಜಸ್ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಅದು ಹೇಳ್ಬೇಕು, ಬೇರೆ ಸಾಂಗ್ ಕೇಳ್ತಾರೆ ಸುಮ್ಮನೆ ಆಗ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಜಾನಿ ಮಾಸ್ಟರ್ ಸ್ಟುಡಿಯೋಗೆ ಹೋಗಿ 1 week ಸಾಂಗ್ ನ ಫುಲ್ ಟ್ಯೂನ್ ಮಾಡಿದ್ದಾರೆ. ಸಾಂಗ್ ನ ಅವರು ಟ್ಯೂನ್ ಮಾಡಿ ಅವರೇ ಚೇಂಜ್ ಮಾಡಿಸಿ ಏನೇನ್ ಬೇಕು ಅವ್ರು ಅದನ್ನ ಮಾಡ್ಕೊಂಡು ಆಮೇಲೆ ಬಂದು ಇದ್ ಮಾಡಿದ್ದಾರೆ. ಅದು ನಮ್ಮ ಮೇಲೆ ಇರೋ ಲವ್. ಥ್ಯಾಂಕ್ ಯು ಸರ್.